ನಿಂದಳು ಮೆರೆವ ಕದಂಬವನದೊಳಲು ನಿಂದಳು ಮೆರೆವ ಕದಂಬವನದೊಳಲು ಎಂದು ಯೋಚಿಸಿ ಮಗಮಾಯೆ ದೈತ್ಯರ ಬೃಂದವ ಮೋಹಿಸಿ ಯೋಚಿಸುವಂತಹ ಪ್ರಮೇಯವಾದರೂ ಇದೆ. ಯೋಚಿಸಲೇಬೇಕು. ಯಾಕೆ ಲೋಕವೇ ನನ್ನನ್ನು ಬ್ರಹ್ಮಾಂಡ ನಾಯಕಿರದೆ ಕೊಂಡಾಡುತ್ತಾ ಇದ್ದಾರೆ. ಕೆಟ್ಟ ಮಕ್ಕಳಾದರೂ ಹುಟ್ಟಿಕೊಳ್ಳುತ್ತಾರೆ. ತಾಯಿಯಾದವಳು ಯಾವತ್ತೂ ಕೆಟ್ಟವಳಾಗುವುದಿಲ್ಲ, ಕೆಟ್ಟವಳಾಗ ಕೂಡದು. ಹಾಗೆಂದು ಆಸುರಿ ಪ್ರವೃತ್ತಿಯಿಂದ ಮೆರೆಯುವುದಕ್ಕೆ ಕಾರಣ ಏನು? ಅದನ್ನೇ ನಾನು ಆಲೋಚನೆ ಮಾಡಿಕೊಂಡದ್ದು. ನಿತ್ಯ ದ್ವೇಷವನ್ನು ಕಟ್ಟಿಕೊಂಡದ್ದು ಹರಿಯಲ್ಲಿ. ಆದ್ದರಿಂದಲೇ ಆಸುರಿ ಪ್ರವೃತ್ತಿಯಿಂದ ಮೆರೆಯುತ್ತಾ ಇದ್ದಾರೆ. ಅಂಥವರನ್ನು ಕೊಂದು ಕಳೆಯಲೇಬೇಕು. ನಾನಾಗಿ ಹೋಗುವುದೇ? ಅವರಾಗಿ ನನ್ನೆಡೆಗೆ ಬರಬೇಕು. ಬರಮಾಡಿಕೊಳ್ಳುವ ಬಗೆ ಹೇಗೆ? ನಾನು ನನ್ನ ನಿಜವನ್ನು ಮರೆಸಿಕೊಂಡಿದ್ದೇನೆ. ಸುಂದರವಾದ ರೂಪಾತಿಶಯದಿಂದ ಕೂಡಿಕೊಂಡಿದ್ದೇನೆ. ಕರೆಯುವುದಕ್ಕೆ ಶುಭನಾಮನೇ ಬೇಕು ತಾನೆ. ಹೌದು, ಪಾರ್ವತಿಯ ಕೋಶದಿಂದ ಹುಟ್ಟಿಕೊಂಡವಳು ನಾನು. ಆದ್ದರಿಂದಲೇ ಕೌಶಿಕೆ ಇರುವುದಕ್ಕೆ ಕದಂಬಾವನ, ಕುಳಿತುಕೊಳ್ಳುವುದಕ್ಕೆ ಸುಕ್ಷೇತ್ರ ಬೇಕಿರುವುದಾಗಿ ಕೇವಲ ಸಂಕಲ್ಪವನ್ನು ಮಾಡಿದ ಕ್ಷಣದಲ್ಲಿಯೇ ಅದು ಬಂಗಾರದ ವಿಯಾರೆ ಎಂದು ಕೆಳಗಿಳಿಯುತ್ತಾ ಇದೆ. ಎಂತಹ ಶೃಂಗಾರಮಯವಾಗಿ ಕಾಣುತ್ತಾ ಇದೆ. ಮನಸ್ಸಿಗೆ ಮುದ ನೀಡುತ್ತಾ ಇದೆ. ಸತ್ಯ ಇಲ್ಲಿ ಇದ್ದೇನು ಅಂತ ಸತ್ಯವನ್ನು ಅರಿತುಕೊಳ್ಳಲೇಬೇಕು ಅಂತಾದ್ರೆ ಆ ಬಗೆ ಹೇಗೆ? ನಾಸಿಕಕ್ಕೆ ಬಡಿಯಲೇಬೇಕು ಪರಿಮಳ. ಅದಕ್ಕಾಗಿಯೇ ತನ್ನ ಗಂಧವನ್ನೇ ಪಸರಿಸಿದ್ದೇನೆ. ಸಾಕಾಗುವುದಿಲ್ಲ. ಕಾರಣ ಕುಹರಿಗಳಿಗೆ ಅಪ್ಪಳಿಸಲೇಬೇಕು ಸಂಗೀತ. ಇಂಪಾಂತ ಸಂಗೀತವನ್ನು ಹಾಡಲೇಬೇಕು. ಹಾಗೆಂದು ನೋಡುವ ನೋಟ ಹೇಗಿರಬೇಕು ಬಲ್ಲಿರ? ಹುಬ್ಬುವಿನುಂಟಾ ಬಿಲ್ಲಿ, ಕಣ್ಣಿನುಂಟಾ ಬಾಳುವುದು ಜೋಡಿಸಿ ಕುರುಡರ ಎದೆಯನ್ನು ತಿವಿಯಬೇಕು. ನೋವಾಗುವ ತೆರದಲ್ಲಿ ಎಲ್ಲ ಮೋಹದ ಬಲೆಯನ್ನು ಬೀಸಿ ತಿವಿಯಲೇಬೇಕು. ಮಾತನಾಡಿ ಹೊತ್ತು ಕಳೆಯುವುದು ಸರಿಯಲ್ಲ. ಯಾವುದಕ್ಕೂ ಉಯ್ಯಾಲೆಯನ್ನೇರಿಕೊಳ್ಳುತ್ತೇನಂತೆ.